ಹಾಯ್ ಹಲೋ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲೇದಾಗೆಲ್ಲ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಅದ್ಭುತವಾಗಿ ಹೋಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಬಂದುಬಿಟ್ಟು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಈ ಒಂದು ವಿಡಿಯೋ ನಾನು ಯಾವುದೇ ಒಂದು ಇಮ್ಯಾಜಿನರಿ ಸ್ಟೋರಿ ಅಥವಾ ಒಂದು ಕಾಲ್ಪನಿಕ ಸ್ಟೋರಿ ಆಗಿ ಮಾಡ್ತಾಯಿಲ್ಲ. ಬದಲಾಗಿ ಈ ಒಂದು ಇನ್ಸಿಡೆಂಟ್ ರಿಯಲ್ ಆಗಿ ಛತ್ತೀಸ್ಗಢಲ್ಲಿ ನಡೆದಂತಹ ಒಂದು ರಿಯಲ್ ಇನ್ಸಿಡೆಂಟ್ ಇದು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೋಪ್ಫುಲಿ ನಿಮ್ಗೆ ಈ ಒಂದು ಕತೆ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡ್ತಾ ಹೋಗಿ. ಹಾಗೆ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ಒಂದು ಘಟನೆ ಒಂದು ಛತ್ತೀಸ್ಗಢಲ್ಲಿರುವಂತಹ ಒಂದು ಚಿಕ್ಕ ಮನೆಯಲ್ಲಿ ನಡೆದಂತಹ ಒಂದು ಘಟನೆ ಇದು. ಗೌತಮಿ ಅನ್ನೋರ ಒಂದು ಜೀವನದಲ್ಲಿ ನಡೆದಂತಹ ಒಂದು ರಿಯಲ್ ಸ್ಟೋರಿ ಇದು. ಸ್ಟೋರಿ ಕಡೆ ಬರೋದಾದರೆ, ಗೌತಮಿ ಅವರ ಮನೆಯಲ್ಲಿ ಇದ್ದಿದ್ದು 4 ಜನ. ಅವರ ತಂದೆ, ತಾಯಿ, ಹಾಗೆ ಅವಳ ತಂಗಿ, ಹಾಗೆ ಗೌತಮಿ ಅವರು. ಟೋಟಲಿ 4 ಜನ ಇದ್ದರು. ಇವ್ರ ಫ್ಯಾಮಿಲಿ ತುಂಬಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರು. ಇವರಷ್ಟಕ್ಕೆ ಇವರು ಏನೂ ಕೊರತೆ ಮಾಡ್ಕೊಂಡಿರಲಿಲ್ಲ. ತುಂಬ ಖುಷಿಯಾಗಿ ತಮ್ಮ ಲೈಫ್ನ ಲೀಡ್ ಮಾಡ್ತಾಯಿದ್ರು. ಇವರ ಮನೆಯಿಂದ ಸ್ವಲ್ಪ ದೂರ, ಅರೌಂಡ್ 500 ಮೀಟರ್ಸ್ ಅಥವಾ 1 ಕಿಲೋಮೀಟರ್ ದೂರದಲ್ಲಿ ಇವರ ಅಂಕಲ್ ಮತ್ತು ಆಂಟಿ ಅವರ ಮನೆ ಕೂಡ ಇತ್ತು. ಇವರ ಅಂಕಲ್ ಮತ್ತು ಆಂಟಿ ಇವ್ರ ಜೊತೆ ಅಷ್ಟಕ್ಕಷ್ಟೇ, ಅಷ್ಟು ಕ್ಲೋಸಾಗಿ ಇವರಿಬ್ಬರ ಮಧ್ಯೆ ರಿಲೇಷನ್ ಇರಲಿಲ್ಲ. ಯಾಕಂದರೆ ಸಿಂಪಲ್ ಏನು ಅಂದರೆ, ಅವ್ರ ಅಂಕಲ್ ಮತ್ತು ಆಂಟಿಗೆ ಇವ್ರು ಕಂಡ್ರೆ ಸ್ವಲ್ಪ ಜಲಸ್ ಇತ್ತು. ಇವ್ರ ಹತ್ರ ಒಂದಷ್ಟು ವಸ್ತುಗಳು ಅವ್ರ ಹತ್ರ ಇರಲಿಲ್ಲ. ಆದ್ದರಿಂದ ಇಟ್ಸ್ ನಾರ್ಮಲ್, ಜಲಸಿ ತುಂಬಾ ಇತ್ತು ಇವ್ರು ಕಂಡ್ರೆ. ಇವ್ರಿಗೂ ಅವ್ರಿಗೂ ಅಷ್ಟಕ್ಕಷ್ಟೇ. ಈ ಒಂದು ಇನ್ಸಿಡೆಂಟ್ ಆದಾಗ ಗೌತಮಿಯವರು ತುಂಬಾ ಚಿಕ್ಕವರಾಗಿದ್ದರು. ಶಿ ವಾಸ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದರು ಅವರು. ಒಂದಿನ ಏನಾಗುತ್ತೆ, ಇವರ ಗೌತಮಿಯವರ ಆಂಟಿ ಏನಿದ್ದಾರೆ ಇವರ ಮನೇಲಿರೋದಕ್ಕೆ ಬಂದಿರ್ತಾರೆ ಫಂಕ್ಷನ್ಗೋಸ್ಕರ. ಗೌತಮಿಯವರ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಯಾವುದೋ ಒಂದು. ಆದ್ದರಿಂದ ಅವರ ಆಂಟಿ ಇವರ ಮನೆಗೆ ಸ್ಟೇ ಆಗೋದಕ್ಕೆ ಬಂದಿರ್ತಾರೆ. ಅರೌಂಡ್ 3 to 4 ಡೇಸ್ಗೋಸ್ಕರ ಫಂಕ್ಷನ್ಗೋಸ್ಕರ ಬಂದಿರ್ತಾರೆ. ಏನಾಗುತ್ತೆ, ಫಸ್ಟ್ ಫ್ಲೋರಲ್ಲಿ ಒಂದು ರೂಮ್ ಕೂಡ ಖಾಲಿ ಇತ್ತು. ಇವರ ಗೌತಮಿ ಅವರ ಆಂಟಿ ಆ ಒಂದು ರೂಮಲ್ಲಿ ಇರೋದಕ್ಕೆ, ಆ ಒಂದು ರೂಮ್ 3 to 4 ಡೇಸ್ಗೆ ಸ್ಟೇ ಆಗೋದಕ್ಕೆ ಆ ರೂಮ್ನ ಸೆಲೆಕ್ಟ್ ಮಾಡ್ಕೋತಾರೆ. ಓಕೆ ಫೈನ್. ಇವಾಗ ಆ ರೂಮು ಗೌತಮಿ ಅವ್ರದ್ದು ಆಂಟಿದಾಗಿತ್ತು 4 ದಿನದ ಮಟ್ಟಿಗೆ. ನಿಮ್ಗೆ ಗೊತ್ತೇ ಇರುತ್ತಲ್ಲ, ಫಂಕ್ಷನ್ ಅಂದರೆ ಗೆಸ್ಟ್ಗಳು ಬರ್ತಾರೆ, ಫಾರ್ ರಿಲೇಷನ್ಸ್ ಬರ್ತಾರೆ, ಯಾರ್ಯಾರೋ ಬರೋರು ಇರ್ತಾರೆ. ಎಲ್ಲ ಬ್ಯುಸಿ. ಆ್ಯಂಡ್ ಶಾಪಿಂಗ್ ಮಾಡೋದಿರುತ್ತೆ, ಮನೆಗೆ ವಸ್ತುಗಳು ತರೋದಿರುತ್ತೆ ಅಥವಾ ಕೆಲಸಗಳಿರುತ್ತೆ. ಆ ಥರ ಇರ್ತಿತ್ತು. ಗೌತಮಿ ಅವರ ತಂದೆ, ತಾಯಿ, ಹಾಗೆ ಗೌತಮಿ ಅವರು ಆಚೆ ಶಾಪಿಂಗ್ಗೋಸ್ಕರ ಹೋಗ್ತಿದ್ರು. ಇವರ ಆಂಟಿ ಏನಿದ್ದಾರೆ ಮನೇಲೇ ಇರ್ತಿದ್ರು. ಸಮ್ಟೈಮ್ಸ್ ಮನೇಲಿ ಇರ್ತಿದ್ರು, ಸಮ್ಟೈಮ್ಸ್ ಇವ್ರ ಜೊತೆ ಆಚೆ ಹೋಗ್ತಾಯಿದ್ರು. ಒನ್ ನೈಟ್ ಏನಾಗುತ್ತೆ, ಎಲ್ಲ ಫಂಕ್ಷನ್ ಟೈಮಲ್ಲಿ ಎಲ್ಲರೂ ಮಲಗಿರ್ತಾರೆ. ಗೌತಮಿಗೆ ಮಿಡ್ ನೈಟ್ ಅರೌಂಡ್ 1 o'clock 2 o'clock ಎಚ್ಚರ ಆಗುತ್ತೆ. ನೀರು ಕುಡಿವೆ ಬಾಯಾರಿಕೆ ಆಗಿರುತ್ತೆ. ಅವಳಿಗೆ ಎಚ್ಚರ ಆಗುತ್ತೆ. ಇವಳು ನೀರು ಕುಡಿಯೋದಕ್ಕೆ ಕಿಚನ್ ಹತ್ರ ಹೋಗ್ತಾಳೆ. ಕಿಚನ್ಗೆ ಹೋಗಬೇಕು ಅಂದರೆ ಮೇನ್ ಹಾಲ್ನ ಪಾಸಾಗಿ ಹೋಗಬೇಕಾಗಿರುತ್ತೆ. ಹಾಲಲ್ಲಿ ನೋಡ್ತಾಳೆ, ಗೌತಮಿ ಅಬ್ಸರ್ವ್ ಮಾಡ್ತಾಳೆ, ಇವರ ಆಂಟಿ ಒಂಥರ ವಿಚಿತ್ರವಾಗಿ ಹಾಲಲ್ಲಿ ಕೂತ್ಕೊಂಡಿದ್ದಾರೆ. ಪೂರ್ತಿ ತಮ್ಮ ಕೂದಲನ್ನ ಪೂರ್ತಿ ಮುಂದೆ ಮಾಡಿಕೊಂಡು, ಕೈನ ಫುಲ್ಲು ಸ್ಪ್ಲಿಟ್ ಮಾಡಿಕೊಂಡು ವಿಚಿತ್ರವಾಗಿ ಏನೋ ಒಂದು ಹೇಳ್ತಾ ಶೇಕ್ ಆಗ್ತಾ ಕೂತಿದ್ದಾರೆ. ಇದನ್ನ ನೋಡಿ ಗೌತಮಿಗೆ ತುಂಬಾ ಶಾಕ್ ಆಗುತ್ತೆ. ಆ್ಯಂಡ್ ಅವರ ಕೈಯಲ್ಲಿ, ಗೌತಮಿ ಅವರ ಆಂಟಿ ಕೈಯಲ್ಲಿ ಒಂದು ಸಾಫ್ಟ್ ಟಾಯ್, ಗೌತಮಿ ಅವರ ಸಾಫ್ಟ್ ಟಾಯ್ ಕೂಡ ಕೈಯಲ್ಲಿ ಹಿಡ್ಕೊಂಡು ಒಂದೇ ಸತಿ ಸಡನ್ನಾಗಿ ವಿಚಿತ್ರವಾಗಿ ಗೌತಮಿ ಕಡೆ ಒಂದು ಲುಕ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೌತಮಿಗೆ ಇದನ್ನ ನೋಡಿ ಸಿಕ್ಕಾಪಟ್ಟೆ ಭಯ ಆಗಿ ಅವಳು ಸ್ವಲ್ಪ ಯೋಚನೆ ಮಾಡದೆ ವಾಪಸ್ ಹೇಗೆ ಬಂದಿದ್ಲೋ ಅದೇ ರೀತಿ ಹೋಗ್ಬಿಟ್ಟು ತನ್ನ ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತಾಳೆ. ನೆಕ್ಸ್ಟ್ ಡೇ ಗೌತಮಿ ಬೆಡ್ಡಿಂದ ಎದ್ದೇಳ್ತಾಳೆ. ಇವಾಗ ಅವಳಿಗೆ ತನ್ನ ಸಾಫ್ಟ್ ಟಾಯ್ ಬೇಕಾಗಿರುತ್ತೆ. ಅವಳಿಗೆ ಹೋದ ನೈಟ್ ಏನೆಲ್ಲ ನೋಡಿದ್ಲು ಅವಳು ಅದನ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾಳೆ. ಚಿಕ್ಕ ಮಗು ಅಲ್ವಾ, ಇವಾಗ ಅವಳಿಗೆ ಸಾಫ್ಟ್ ಟಾಯ್ ಬೇಕಾಗಿದೆ. ಸೀದಾ ಹೋಗ್ತಾಳೆ, ತನ್ನ ಆಂಟಿಗೆ ಕೇಳ್ತಾಳೆ, ನೆನ್ನೆ ಈ ಥರ ನಿಮ್ಮ ಕೈಯಲ್ಲಿ ಸಾಫ್ಟ್ ಟಾಯ್ ಇತ್ತು, ಅದನ್ನು ಎಲ್ಲಿದೆ, ನೀವೇನು ಆಮೇಲೆ
ಏನೋ ವಿಚಿತ್ರವಾಗಿ ಕೂತಿದ್ರಲ್ಲ, ಏನು ಮಾಡ್ತಿದ್ರಿ, ಆ ಥರ ಈ ಥರ ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಅವರ ಆಂಟಿ ಹೇಳ್ತಾರೆ, ಏನು ಮಾತಾಡ್ತಿದ್ಯಾ, ಮೋಸ್ಟ್ಲಿ ಯಾವುದೋ ಕನಸು ನೋಡಿರ್ಬೋದು, ಕೆಟ್ಟ ಕನಸು ಬಿದ್ದಿರ್ಬೋದು, ನಡಿ ಅಂತ ಹೇಳಿಬಿಟ್ಟು, ನನಗೆ ಯಾವ ಸಾಫ್ಟ್ ಟಾಯ್ ಗೊತ್ತಿಲ್ಲ, ಅಲ್ಲಿಂದ ನಡಿ ಅಂತ ಹೇಳಿಬಿಟ್ಟು ಗೌತಮಿನ ಅಲ್ಲಿಂದ ಓಡಿಸ್ಬಿಡ್ತಾಳೆ. ಸೊ ಗೌತಮಿಗೆ ಸ್ವಲ್ಪ ಸ್ಟ್ರೇಂಜ್ ಫೀಲ್ ಆಗುತ್ತೆ. ಏನು ಹೌದಾ ಆ ಥರ, ಹೌದಾ ನಾನೇನಾದರೂ ಕನಸು ನೋಡಿದ್ನಾ, ಇಲ್ಲ ಏನೋ ಆಂಟಿ ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತನ್ನ ರೂಮ್ಗೆ ಬರ್ತಾಳೆ. ಸೊ ತನ್ನ ರೂಮ್ಗೆ ಬಂದು ತನ್ನ ಜಾಗ ಎಲ್ಲಿ ಸಾಫ್ಟ್ ಟಾಯ್ ಇಟ್ಟಿದ್ಲೋ ಅಲ್ಲಿ ಚೆಕ್ ಮಾಡ್ತಾಳೆ. ಸಾಫ್ಟ್ ಟಾಯ್ ಅಲ್ಲಿ ಇರಲಿಲ್ಲ. ಸೊ ಆಗ ಅವಳಿಗೆ ಕನ್ಫರ್ಮ್ ಆಗುತ್ತೆ, ಖಂಡಿತವಾಗ್ಲೂ ಆಂಟಿ ಸುಳ್ಳು ಹೇಳ್ತಾ ಇದ್ದಾರೆ, ನನ್ನ ಸಾಫ್ಟ್ ಟಾಯ್ ಅವ್ರ ಹತ್ರನೇ ಇದೆ ಅಂತ ಹೇಳಿಬಿಟ್ಟು ಅವಳು ಸುಮ್ಮನೆ ಆಗ್ತಾಳೆ. ಸೊ ನಾನು ಆಗಲೇ ಹೇಳಿದ್ನಲ್ಲ, ಗೌತಮಿ ಅವರ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ. ಸೊ ಸಾಯಂಕಾಲ ಆಗ್ತಾ ಇದ್ದಾಗೇ ಗೌತಮಿ ಅವರ ಅಮ್ಮ, ಹಾಗೆ ಅವರ ಆಂಟಿ, ಹಾಗೆ ಅವರ ತಂಗಿ, ಸೊ ಎಲ್ಲರೂ ಸೇರಿಬಿಟ್ಟು ಶಾಪಿಂಗಿಗೆ ಹೋಗ್ತಾರೆ. ಸೊ ಇವಾಗ ಪೂರ್ತಿ ಮನೆಯಲ್ಲಿ ಗೌತಮಿಯ ಮಾತ್ರ ಇದ್ದಿತ್ತು. ಸೊ ಗೌತಮಿ ಏನು ಮಾಡ್ತಾಳೆ ಈ ಟೈಮಲ್ಲಿ, ಸೀದಾ ತನ್ನ ಆಂಟಿ ಒಂದು ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಡ್ರಾವರ್ನ ಓಪನ್ ಮಾಡ್ತಾಳೆ. ಸೊ ಡ್ರಾವರ್ನ ಓಪನ್ ಮಾಡ್ತಾಳೆ. ಅಲ್ಲಿ ಒಂದಷ್ಟು ಫೋಟೋಸ್ಗಳಿದ್ವು. ಆ ಫೋಟೋಸ್ನ ನೋಡಿದಾಗ ಅದರಲ್ಲಿ ಗೌತಮಿ ಅವರ ಅಂಕಲ್ ಮತ್ತು ಆಂಟಿಯ ಫೋಟೋಸ್ ಇದ್ವು. ಸೊ ಚೆಕ್ ಮಾಡ್ತಾ ಹೋಗ್ತಾಳೆ. ಅದೇ ನೆಕ್ಸ್ಟ್ ಡ್ರಾವರಲ್ಲಿ ಇವಳ ಟಾಯ್ ಕೂಡ ಇತ್ತು. ಸೊ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆಂಟಿ ತುಂಬಾ ಸುಳ್ಳು ಹೇಳಿದ್ಲು, ನನ್ನ ಟಾಯ್ನ ಹೇಗಾದರೂ ಮಾಡಿ ಕದಿಯೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸೊ ಆ ಸಾಫ್ಟ್ ಟಾಯ್ನ ತೊಗೊಳ್ತಾಳೆ. ಸೊ ತೊಗೊಂಡ್ಬಿಟ್ಟು ಫೋಟೋಸ್ ಚೆನ್ನಾಗಿ ಬಂದಿದೆ ಅಲ್ಲ ಅಂತ 1 by 1 ಫೋಟೋಸ್ನ ನೋಡ್ತಾ ತನ್ನ ಬೆಡ್ಡಲ್ಲಿ ಕೂತು ಫೋಟೋಸ್ನ ನೋಡ್ತಾ ಹಾಗೆ ಮಲಗಿಬಿಡ್ತಾಳೆ ಬೆಡ್ ಮೇಲೆ. ಸೊ ಗೌತಮಿ ಹಾಗೆ ಆ ಫೋಟೋಸ್ನ ನೋಡ್ತಾ ಹಾಗೆ ಈ ಥರ ಅಂದರೆ ಪಿಲ್ಲೋ ಮೇಲೆ ಮಲಗಿರ್ತಾಳೆ. ಸೊ ಸ್ವಲ್ಪ ಹೊತ್ತು ಮಲಗಿದ ನಂತರ ಅವಳಿಗೆ ಸಿಕ್ಕಾಪಟ್ಟೆ ಒಂಥರ ಸ್ಟ್ರೇಂಜ್ ಫೀಲ್ ಆಗಿ ಎದ್ದು ಬಿಡ್ತಾಳೆ ಅವಳು. ಸೊ ಇದು ಏನು ಅಂತ ಪಿಲ್ಲೋನ ನೋಡ್ತಾಳೆ. ಸೊ ಪಿಲ್ಲೋ ಮುಟ್ಟಿದ ತಕ್ಷಣ ಸ್ವಲ್ಪ ಹಾರ್ಡ್ ಫೀಲ್ ಆಗುತ್ತೆ ಅವಳಿಗೆ. ಸೊ ಏನು ಅಂತ ಪಿಲ್ಲೋ ಕವರ್ನ ಓಪನ್ ಮಾಡಿದ್ಮೇಲೆ ನೋಡಿದಾಗ ಪೂರ್ತಿ ಪಿಲ್ಲೋ ಒಳಗಡೆ ಪಿನ್ಸ್ ಏನಿರುತ್ತೆ ನೋಡಿ, ಚಿಕ್ಕ ಪಿನ್ಸ್, ಆ ಪಿನ್ಸ್ನ ಪೋಕ್ ಮಾಡಿದ್ರು. ಸೊ ಪಿಲ್ಲೋ ಪೂರ್ತಿ. ಸೊ ಇವಳಿಗೆ ಏನಿದು ಅಂತ ಅರ್ಥ ಆಗಲ್ಲ. ಸಿಕ್ಕಾಪಟ್ಟೆ ಅವಳಿಗೆ ಶಾಕ್ ಆಗುತ್ತೆ, ಏನು ನಡೀತಾ ಇದೆ ಅಂತ. ಸೊ ಓಕೆ ಆಯಿತು ಅಂತ ಮಿಕ್ಕಿರೋ ಫೋಟೋಸ್ನ ನೋಡ್ತಾಳೆ. ಸೊ ಹಾಗೆ ಫೋಟೋಸ್ನ ನೋಡ್ತಿರುವಾಗ ಮನೆ ಡೋರು ಬೆಲ್ ರಿಂಗ್ ಮಾಡ್ತಾರೆ. ಆಲ್ರೆಡಿ ಎಲ್ಲರೂ ವಾಪಸ್ ಬಂದಿರ್ತಾರೆ ಶಾಪಿಂಗ್ ಮುಗಿಸ್ಕೊಂಡು. ಸೊ ಓಕೆ, ಇವಾಗ ಗೌತಮಿ ಏನು ಮಾಡ್ತಾರೆ, ಸೊ ಅರ್ಜೆಂಟಲ್ಲಿ ಡ್ರಾವರ್ನ ಹಾಕ್ತಾರೆ. ಸೊ ಅವಳ ಸಾಫ್ಟ್ ಟಾಯ್ ಏನಿತ್ತು ಒಳಗಡೆ ಅದನ್ನು ಪಿಕ್ ಮಾಡ್ಕೋತಾಳೆ. ನೋಡ್ತಾಳೆ ಸಾಫ್ಟ್ ಟಾಯ್ನ ತಲೆನೇ ಇಲ್ಲ. ಸೊ ಇವಳಿಗೆ ಸಿಕ್ಕಾಪಟ್ಟೆ ಇನ್ನೂ ಭಯ ಆಗೋಕ್ಕೆ ಶುರು ಆಗುತ್ತೆ. ಆಲ್ರೆಡಿ ಮುಂಚೆನೇ ಅದನ್ನು ನೋಡಿಬಿಟ್ಟಿದ್ದಾಳೆ ಆ ಒಂದು ಇನ್ಸಿಡೆಂಟ್ನ. ಸೊ ಇವಾಗ ಇದು ಏನಪ್ಪ ಇದು ಸಾಫ್ಟ್ ಟಾಯ್ನ ತಲೆನೇ ಇಲ್ವಲ್ಲ ಅಂತ ಅವಳಿಗೆ ಒಂದು ಸ್ವಲ್ಪ ಭಯ ಆಗುತ್ತೆ. ಸೊ ಆಯಿತು, ಇವಾಗ ಟೈಮ್ ಬೇರೆ ಇಲ್ಲ, ಅಲ್ಲಿ ಕಂಟಿನ್ಯೂಸ್ ಆಗಿ ಬೆಲ್ ಬೇರೆ ಮಾಡ್ತಾಯಿದ್ದಾರೆ. ಸೊ ಆಯಿತು, ಇವರ ಆಂಟಿಗೆ ಏನು ಡೌಟ್ ಬರಬಾರ್ದು ಅಂತ ವಾಪಸ್ ಪುನಃ ಹೇಗೆ ಡ್ರಾವರಲ್ಲಿ ಎಲ್ಲ ವಸ್ತುಗಳಿದ್ವೋ ಅದೇ ರೀತಿ ಎಲ್ಲ ತನ್ನ ಸಾಫ್ಟ್ ಟಾಯ್ ಇನ್ಕ್ಲೂಡಿಂಗ್ ಹರ್ ಸಾಫ್ಟ್ ಟಾಯ್ ಎಲ್ಲ ಇಟ್ಬಿಟ್ಟು ಇಮ್ಮಿಡಿಯೇಟಾಗಿ ಹೋಗ್ಬಿಟ್ಟು ಡೋರ್ನ ಓಪನ್ ಮಾಡ್ತಾಳೆ. ಸೊ ಆ್ಯಂಡ್ ಹೆಂಗೆ ಬಿಹೇವ್ ಮಾಡ್ತಾಳೆ ಅಂದರೆ ಅವಳಿಗೆ ಏನೂ ಗೊತ್ತೇ ಇಲ್ವೇನೋ ಅನ್ನೋ ರೀತಿ ಗೌತಮಿ ಬಿಹೇವ್ ಮಾಡ್ತಾಳೆ. ಸೊ ಹಾಗೆ ಟೈಮ್ ಪಾಸ್ ಆಗುತ್ತೆ. ಸೊ 1 or 2 days ಪಾಸ್ ಆಗುತ್ತೆ. ಸೊ ಒನ್ ನೈಟ್ ಏನಾಗುತ್ತೆ, ರಿಯಾಗೆ ಟೆನ್ಷನ್ ಶುರು ಆಗುತ್ತೆ. ಇದೆಲ್ಲ ನಾನು ಹೇಗೆ ಹೇಳಲಿ ಮನೆಯವ್ರ ಹತ್ರ, ಮನೆಯವ್ರು ನಾನು ಹೇಳಿದ್ರು ನಂಬಬೇಕಲ್ವಾ, ಯಾರೂ ನಂಬಲ್ಲ ನನ್ನನ್ನು. ಸೊ ಇದನ್ನು ಹೇಗಾದರೂ ಮಾಡಿ ಮನೆಯವ್ರಿಗೆ ಮುಟ್ಟಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ನೈಟ್ ಟೈಮ್ ಅರೌಂಡ್ 10:30, 11 o'clock ಆಗಿತ್ತು. ಎಲ್ಲರೂ ಮಲ್ಕೊಂಡಿದ್ರು ಮನೆಯಲ್ಲಿ. ಸೊ ಹಾಗೆ ಯೋಚನೆ ಮಾಡ್ತಾ ಅರೌಂಡ್ 1 o'clock ಮತ್ತೆ ಮಿಡ್ ನೈಟ್ ಆಗುತ್ತೆ. ಸೊ ಹಾಗೆ ಯೋಚನೆ ಮಾಡ್ತಾ ಗೌತಮಿ ಕೂತಿರುವಾಗ ಅವಳಿಗೆ ಯಾರೋ ಪಕ್ಕದ ರೂಮಲ್ಲಿ ವಿಸ್ಪರ್ ಅಂದರೆ ಈ ಪಿಸು ಮಾತು ಕೇಳಿಸೋಕೆ ಅವಳಿಗೆ ಶುರು ಆಗುತ್ತೆ. ಸೊ ಅವಳು ನಿಧಾನವಾಗಿ ಎದ್ದು ತನ್ನ ಕಿವಿನ ಇಡ್ತಾಳೆ ಆ ಡೋರ್ಗೆ. ಸೊ ಅದು ಶಿ ವಾಸ್ ನನ್ ಅದರ್ ದೆನ್ ಅವಳ ಆಂಟಿ ಮಾತಾಡ್ತಾ ಇರ್ತಾರೆ. ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರೆ. ಏನು ಮಾತಾಡ್ತಾ ಇರ್ತಾರೆ ಅಂದರೆ ಕೇಳಿಸ್ಕೊಳ್ಳಿ, ಇದು ಇಂಟ್ರೆಸ್ಟಿಂಗು. ಅವರ ಆಂಟಿಗೆ ಗೌತಮಿ ಅವರ ಅಮ್ಮ ಹಾಗೆ ಅವರ ತಂದೆ ಅಂದರೆ ಇವರಿಬ್ಬರು ತಂದೆ ತಾಯಿ ಏನಿದ್ದಾರೆ, ಗೌತಮಿ ಅವರ ತಂದೆ ತಾಯಿ, ಅವ್ರು ಕಂಡ್ರೆ ಇವರ ಆಂಟಿಗೆ ಆಗ್ತಿರಲ್ಲ. ಸೊ ಅವರ ಮೇನ್ ಉದ್ದೇಶ ಏನಾಗಿತ್ತು ಅಂದರೆ ಇವರು ಗಂಡ ಹೆಂಡತಿ ಮಧ್ಯೆ ತಂದಿಕ್ಕಿ ತಮಾಷೆ ನೋಡೋದು ಅವರ ಒಂದು ಮೇನ್ ಇಂಟೆನ್ಷನ್ ಆಗಿತ್ತು. ಅವರಿಬ್ಬರನ್ನು ದೂರ ಮಾಡಿಸೋದು
ಅವರ ಮೇನ್ ಇಂಟೆನ್ಷನ್ ಆಗಿತ್ತು. ಇದೆಲ್ಲ ಗೌತಮಿ ಅವರು ಕೇಳಿಸ್ಕೊತಾಳೆ. ಸೊ ಕಂಪ್ಲೀಟಾಗೆಲ್ಲ ಕೇಳಿಸ್ಕೊಂಡು ಏನು ಮಾತಾಡದೆ ಸೈಲೆಂಟಾಗಿ ಬಂದು ವಾಪಸ್ ಮತ್ತೆ ಪುನಃ ತನ್ನ ಬೆಡ್ಡಲ್ಲಿ ಮಲ್ಕೋತಾಳೆ. ಸೊ ಈ ಒಂದು ಇನ್ಸಿಡೆಂಟ್ ಆದಮೇಲೆ 1 ಡೇ ಪಾಸ್ ಆಗುತ್ತೆ. ಸೊ ಫಂಕ್ಷನ್ನ ಲಾಸ್ಟ್ ಡೇ ಇದು. ಸೊ ಫಂಕ್ಷನ್ನ ಲಾಸ್ಟ್ ಡೇ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ, ಸಿಕ್ಕಾಪಟ್ಟೆ ಮಾಡೋಕ್ಕೆ ತುಂಬಾ ಕೆಲಸ ಇರುತ್ತೆ. ಸೊ ಎಲ್ಲರೂ ತಮ್ಮ ತಮ್ಮ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಸೊ ಆಗ ರಿಯಾಗೆ ತನ್ನ ತಾಯಿನ ಮೀಟ್ ಮಾಡಬೇಕಾಗಿರುತ್ತೆ. ಒಂದಷ್ಟು ಕೆಲಸಕ್ಕೆ ಬೇಕಾಗಿರೋದು ಏನೋ ಒಂದು ಹೇಳಬೇಕಾಗಿರುತ್ತೆ ಅವ್ರಿಗೆ. ಅವರಮ್ಮ ಸಿಗ್ತಾ ಇರಲ್ಲ, ಕಾಣಿಸ್ತಾ ಇರಲ್ಲ, ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು. ಸೊ ಹಾಗೆ ಏನು ಈಗ ಕಾಲ್ ಮಾಡಬೇಕಲ್ಲ ಅಂತ ಆ ಕಡೆ ನೋಡ್ತಿರುವಾಗ ಲಕ್ಕಿಲಿ ಅವಳಿಗೆ ಒಂದು ಫೋನ್ ಸಿಗುತ್ತೆ. ಆ ಫೋನ್ ಯಾರ್ದು ಅಲ್ಲ, ಗೌತಮಿ ಅವರ ಆಂಟಿದಾಗಿತ್ತು. ಸೊ ಇನ್ನೊಂದು ಲಕ್ ಏನಂದರೆ ಫೋನ್ನ ಇವಳು ಆನ್ ಬಟನ್ ಒತ್ತಾ ಇದ್ದಾಗೇ ಫೋನ್ ಓಪನ್ ಆಗಿಬಿಡುತ್ತೆ. ಅಂದರೆ ಲಾಕೇ ಇರಲಿಲ್ಲ, ಅದಕ್ಕೆ ಲಾಕ್ ಅಥವಾ ಪಾಸ್ವರ್ಡ್ ಏನೂ ಇರಲಿಲ್ಲ. ಸೊ ಅದು ಯಾವ ಥರ ಆಗಿತ್ತು ಅಂದರೆ, ಸೊ ಮೋಸ್ಟ್ಲಿ ಇವರ ಆಂಟಿ ಫೋನ್ನ ಯೂಸ್ ಮಾಡ್ತಿರ್ಬೋದು, ಯಾರೋ ಏನೋ ಕರೆದಿರ್ಬೋದು. ಸೊ ಅವರು ಹಾಗೆ ಫೋನ್ನ ಇಟ್ಟು ಹೋಗಿದ್ದಾರೆ. ಸೊ ಅದು ಲಾಕ್ ಆಗಿಲ್ಲ ಫೋನು. ಸೊ ಲಕ್ಕಿಲಿ ಈ ಥರ ಆಗಿ ಫೋನ್ ಓಪನ್ ಆಗಿರುತ್ತೆ. ಸೊ ಅವಳು ಹಾಗೆ ತನ್ನ ನಂಬರ್ನ ಡೈಲ್ ಮಾಡ್ತಿರುವಾಗ ವಾಟ್ಸಪ್ಪಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ, ಒಂದು ಅನ್ನೋನ್ ನಂಬರ್ ಅಂತ. ಸೊ ಅನ್ನೋನ್ ನಂಬರ್ ಯಾರೂ ಅಲ್ಲ, ನಾನು ಆಮೇಲೆ ಹೇಳ್ತೀನಿ. ಸೊ ಜಸ್ಟ್ ಕೇಳಿಸ್ಕೊಳ್ಳಿ. ಸೊ ಅನ್ನೋನ್ ನಂಬರಿಂದ ಒಂದು ಬರುತ್ತೆ. ಸೊ ಆ ಅನ್ನೋನ್ ನಂಬರಲ್ಲಿ ಒಂದು ಟೆಕ್ಸ್ಟ್ ಬಂದಿತ್ತು. ಏನಂತ ಟೆಕ್ಸ್ಟ್ ಬಂದುಬಿಟ್ಟು, ನಿನಗೆ ರಿಚುವಲ್ ಮಾಡೋದಕ್ಕೆ ನೆನ್ನೆ ಏನೆಲ್ಲ ಕೇಳಿದ್ಯೋ ಅದೆಲ್ಲ ಆಲ್ರೆಡಿ ರೆಡಿ ಇದೆ, ಆಲ್ರೆಡಿ ನಾನು ಕಳಿಸಿದ್ದೀನಿ. ಸೊ ಕೇರ್ಫುಲ್ಲಾಗಿ ಪರ್ಫಾರ್ಮ್ ಮಾಡು, ಯಾರಿಗೂ ಡೌಟ್ ಬರಬಾರ್ದು ಅಂತ. ಸೊ ಆ ಅನ್ನೋನ್ ನಂಬರ್ ಬಂದುಬಿಟ್ಟು ಬೇರೆ ಯಾರೂ ಅಲ್ಲ, ಗೌತಮಿ ಅವರ ಅಜ್ಜಿದಾಗಿತ್ತು. ಅಂದರೆ ಇವರ ಆಂಟಿ ಏನಿದ್ದಾರೆ ಅವರ ತಾಯಿ. ಓಕೆ. ಸೊ ಈ ಥರ ಆಗಿದಾಗ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ ಇವಳಿಗೆ. ಆವಾಗ ರಿಯಲೈಸ್ ಆಗುತ್ತೆ, ಓಕೆ ಮೊನ್ನೆ ಮಾತಾಡ್ತಿದ್ದಿದ್ದು ಆಂಟಿ ಅವರ ಅಜ್ಜಿ ಜೊತೆ, ಅಂದರೆ ಅವರ ತಾಯಿ ಜೊತೆ ಮಾತಾಡ್ತಿದ್ರು, ಒಬ್ಬೊಬ್ಬರೇ ಅಲ್ಲ ಅಂತ ಅವಳಿಗೆ ರಿಯಲೈಸ್ ಆಗುತ್ತೆ. ಸೊ ಹಾಗೆ ವಾಟ್ಸಪ್ನ ಎಲ್ಲ ಮೆಸೇಜ್ನ ಅವಳು ಚೆಕ್ ಮಾಡ್ತಾ ಹೋಗ್ತಿರುವಾಗ ಸಡನ್ನಾಗಿ ಇವ್ರ ಆಂಟಿ ಬಂದುಬಿಡ್ತಾರೆ. ಆಂಟಿ ಬಂದುಬಿಟ್ಟು ಫೋನ್ನ ಗೌತಮಿಯಿಂದ ತೊಗೋತಾರೆ. ಆಗ ಗೌತಮಿ ಯಾಕೆ ಏನಾಯಿತು ಅಂತ ಕೇಳ್ತಾಳೆ. ನೀನೇನು ಮಾಡ್ತಾ ಇದೆಯಾ ನನ್ನ ಫೋನ್ ಜೊತೆ ಅಂತ ಅವ್ರ ಆಂಟಿ ಕೇಳ್ತಾರೆ. ಸೊ ಇಲ್ಲ, ನನಗೆ ನಮ್ಮ ಅಮ್ಮನ ಜೊತೆ ಮಾತಾಡಬೇಕಾಗಿತ್ತು, ಏನೋ ಒಂದು ಇಂಪಾರ್ಟೆಂಟ್ ಐಟಮ್ಸ್ ಹೇಳಬೇಕಾಗಿತ್ತು ಅಂದಾಗ ಇವರು ಗೌತಮಿ ಅವರ ಆಂಟಿ ಏನಿದ್ದಾರೆ ತನ್ನ ತಾಯಿಗೆ, ಅಂದರೆ ಗೌತಮಿ ಅವರ ತಾಯಿಗೆ ಕಾಲ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ನಾರ್ಮಲ್ ಕ್ಯಾಶುವಲ್ ಕಾನ್ವರ್ಸೇಷನ್ ಏನಿರುತ್ತೆ, ಸೊ ಅಮ್ಮ ಮತ್ತು ಮಗಳು ಮಧ್ಯೆ ಸೊ ನಡೆಯುತ್ತದು. ಸೊ ಗೌತಮಿ ಹೇಳ್ತಾರೆ, ಈ ಥರ ವಸ್ತುಗಳು ಬೇಕಾಗಿತ್ತು ಫಂಕ್ಷನ್ಸ್ಗೆ ಅಂತ ಹೇಳಿ ಅಲ್ಲಿಗೆ ಕಾನ್ವರ್ಸೇಷನ್ ಕಟ್ ಆಗುತ್ತೆ. ಸೊ ಹಾಗೆ ಟೈಮ್ ಪಾಸ್ ಆಗ್ತಾ ಹೋಗುತ್ತೆ ಈ ಒಂದು ಇನ್ಸಿಡೆಂಟ್ ಆದಮೇಲೆ. ಸೊ ಒನ್ ಫೈನ್ ಡೇ ಏನಾಗುತ್ತೆ, ಇದ್ದಕ್ಕಿದ್ದಾಗೆ ಸಡನ್ನಾಗಿ ಗೌತಮಿ ಅವರ ಅಜ್ಜಿ, ಅಂದರೆ ಇವರ ಆಂಟಿ ಏನಿದ್ದಾರೆ ಅವರ ತಾಯಿ ಇದ್ದಕ್ಕಿದ್ದಾಗೆ ಹುಷಾರು ತಪ್ಪೋಗ್ತಾರೆ. ಸಿಕ್ಕಾಪಟ್ಟೆ ಹೆಲ್ತ್ ಕ್ರಿಟಿಕಲ್ ಸಿಚುವೇಷನಲ್ಲಾಗುತ್ತೆ, ಸಿಕ್ಕಾಪಟ್ಟೆ ಸಿವಿಯರ್ ಆಗುತ್ತೆ. ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಸೊ ಎಲ್ಲರೂ ಅವ್ರನ್ನ ನೋಡೋದಕ್ಕೆ ಹೋಗ್ತಾರೆ. ಅವ್ರಿಗೇನಾಗಿತ್ತು, ಡಾಕ್ಟರ್ ಏನು ಹೇಳ್ತಾರೆ ಅಂದರೆ ಅವ್ರಿಗೆ ಒಂದು ಕ್ಯಾನ್ಸರ್ ಆಗಿತ್ತಂತೆ. ಸೊ ಅದು ಕೂಡ ಇದ್ದಕ್ಕಿದ್ದಾಗೆ ಲಾಸ್ಟ್ ಸ್ಟೇಜಲ್ಲಿದ್ದಾರೆ, ಸಿಕ್ಕಾಪಟ್ಟೆ ಕ್ರಿಟಿಕಲ್ ಸಿಚುವೇಷನ್ ಆಗಿದೆ. ಸೊ ಗೌತಮಿ ಆಲ್ರೆಡಿ ಅವಳಿಗೆ ಇದ್ರ ಹಿಂದ್ಗಡೆ ಸಸ್ಪೆಕ್ಟ್ ಯಾರು ಅಂತ ಅವಳಿಗೆ ಆರಾಮ್ಸೆ ಗೊತ್ತಿತ್ತು. ಯಾಕಂದರೆ ಅವಳು ಆಲ್ರೆಡಿ ನೋಡಿದರು, ಶಿ ವಾಸ್ ನನ್ ಅದರ್ ದ್ಯಾನ್ ಗೌತಮಿ ಅವರ ಆಂಟಿ. ಸೊ ಅವರು ಸಿಕ್ಕಾಪಟ್ಟೆ ಆಳ್ತಾ ಇದ್ದಾರೆ, ಎಲ್ಲರೂ ಸಮಾಧಾನ ಮಾಡ್ತಾ ಇದ್ದಾರೆ. ಅವರು ಶೋ ಆಫ್ ಮಾಡ್ಕೋತಿದ್ದಾರೆ, ನಾನು ಎಷ್ಟು ಒಳ್ಳೆಯವಳು ಅಂತ ಅವರು ಎಲ್ಲರ ಕಡೆ ತೋರಿಸ್ಕೋತಾ ಇದ್ದಾರೆ. ಅದು ಗೌತಮಿ ಅವ್ರಿಗೆ ಗೊತ್ತಿತ್ತು, ಅವಳಿಗೆ ಗೊತ್ತಿತ್ತು ಇವರು ಸಿಕ್ಕಾಪಟ್ಟೆ ಎಲ್ಲ ಫ್ರಾಡು, ಎಲ್ಲ ಡೋಂಕಿ ಮಾಡ್ತಾ ಇದ್ದಾರೆ ಅಂತ. ಬಟ್ ಅವಳು ಇದ್ರ ಜೊತೆಗೆ ಇನ್ನೊಂದು ಯೋಚನೆ ಮಾಡ್ತಿದ್ರು, ನಾನು ಇದನ್ನ ಎಲ್ರಿಗೂ ಹೇಗೆ ಹೇಳಬೇಕು ಅಂತ. ಸೊ ಹಾಗೆ 1 or 2 ಡೇಸ್ ಆದ ನಂತರ ಇವರ ಅಜ್ಜಿಯ ಒಂದು ಡೆತ್ ಆಗುತ್ತೆ. ಸೊ ಡೆತ್ ಆಗ್ತಾ ಇದ್ದಾಗೇ ಗೌತಮಿ ಅವರ ಆಂಟಿ ಏನಿದ್ದಾರೆ ಎಲ್ಲರ ಹತ್ರ ಹೋಗ್ತಾರೆ, ಲೈಕ್ ಹೇಳೋದಕ್ಕೆ ಶುರು ಮಾಡ್ತಾರೆ, ಎಷ್ಟು ಅವ್ರ ತಾಯಿ ಎಷ್ಟು ಒಳ್ಳೆಯವರಾಗಿದ್ದರು ಆ್ಯಂಡ್ ತನ್ನಷ್ಟಕ್ಕೆ ನಾನು ಒಳ್ಳೆಯವಳಾಗಿದ್ದೆ ಅಂತ ಎಲ್ರಿಗೆ ಈ ಥರ ಪ್ರಿಟೆಂಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸೊ ಇದೆಲ್ಲ ಗೌತಮಿ ಅಬ್ಸರ್ವ್ ಮಾಡ್ತಿರ್ತಾಳೆ. ಅವಳಿಗೆ ಗೊತ್ತಿತ್ತು ಇದ್ರ ಹಿಂದ್ಗಡೆ ಖಂಡಿತವಾಗ್ಲೂ ಯಾರು ಕೈವಾಡ ಇದೆ,
ಯಾಕೆ ಅವ್ರ ಅಜ್ಜಿಗೆ ಈ ಥರ ಆಯಿತು ಎಲ್ಲ ಗೊತ್ತಿತ್ತು. ಬಟ್ ಅವಳಿಗೆ ಪ್ರೂಫ್ ಏನು? ಹೌದು, ಆಬ್ವಿಯಸ್ಲಿ ಚಾಟ್ಸ್ನ ಓದಿರ್ಬೋದು, ಬಟ್ ಅವ್ರ ಕಣ್ಮುಂದೇನು ಈ ಥರ ಬ್ಲ್ಯಾಕ್ ಮ್ಯಾಜಿಕ್ನ ಪರ್ಫಾರ್ಮ್ ಮಾಡಿಲ್ವಲ್ಲ, ಪ್ರೂಫ್ ಏನು? ಆ್ಯಂಡ್ ಚಿಕ್ಕವಳು ಅವಳು ಹೇಗೆ ಕನ್ವಿನ್ಸ್ ಮಾಡೋಕ್ಕಾಗುತ್ತೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ? ಆ್ಯಂಡ್ ಹೇಳಿದ್ರು ಕೂಡ ಆಬ್ವಿಯಸ್ಲಿ ಯಾರು ನಂಬ್ತಾ ಇರಲಿಲ್ಲ. ಚಿಕ್ಕವಳು ಅಂತ ಅವಳು ಮಾತನ್ನು ಸೀರಿಯಸ್ ಆಗಿ ತೊಗೋತಾ ಇರಲಿಲ್ಲ. ಸೊ ಇದೆಲ್ಲ ಅವಳ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಓಕೆ, ಗೌತಮಿ ಶಿ ವಾಸ್ ಹೆಲ್ಪ್ಲೆಸ್ ಆ ಒಂದು ಟೈಮಲ್ಲಿ. ಸೊ ಹಾಗೆ ಟೈಮ್ ಪಾಸ್ ಆಗ್ತಾ ಇವರು ಗೌತಮಿ ಅಬ್ಸರ್ವ್ ಮಾಡ್ತಾಳೆ, ಇವರ ಆಂಟಿಯ ಹಸ್ಬೆಂಡ್ ಏನಿದ್ದಾರೆ ಅಂದರೆ ಇವರ ಅಂಕಲ್ಲು. ಸೊ ಅವರು ಸಿಕ್ಕಾಪಟ್ಟೆ ಹೆಲ್ತಲ್ಲಿ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದೆ. ಅಂದರೆ ಬಾಡಿಯಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ, ಪೂರ್ತಿ ಕೂದಲೆಲ್ಲ ಹೋಗಿದೆ, ಕೈಕಾಲು ಚಿಕ್ಕದಾಗಿದೆ. ಸೊ ಇವಳಿಗೆ ಸಿಕ್ಕಾಪಟ್ಟೆ ಲೈಕ್ ಭಯ ಹುಟ್ಟೋಕ್ಕೆ ಶುರು ಆಗುತ್ತೆ, ಲೈಕ್ ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಸೊ ಎಲ್ಲರೂ ಏನು ಅನ್ಕೋತಾರೆ, ಸೊ ಹೋಪ್ಫುಲಿ ಇವರು ಅವರ ಅಜ್ಜಿ ತೀರು ಹೋಗಿರೋದ್ರಿಂದ ಆಬ್ವಿಯಸ್ಲಿ ಕಾಮನ್ ಅಲ್ವಾ, ಚಿಂತೆ ಹಚ್ಕೊಂಡಿರ್ಬೋದು, ಅಥವಾ ಏನೋ ಒಂದು ಅವರ ಸಾವು ಇವ್ರ ಮೇಲೆ ಒಂದು ಇಂಪ್ಯಾಕ್ಟ್ ಆಗಿರ್ಬೋದು, ನೆಗೆಟಿವ್ ಇಂಪ್ಯಾಕ್ಟ್ ಬಿದ್ದಿರ್ಬೋದು ಅಂತ ಎಲ್ಲರೂ ಅನ್ಕೋತಾರೆ. ಆದರೆ ಗೌತಮಿ ಯೋಚನೆ ಮಾಡ್ತಿದ್ದೆ ಬೇರೆ. ಅವಳಿಗೆ ಎಲ್ಲಿ ನನ್ನ ಆಂಟಿನೇ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಇವ್ರ ಮೇಲೆ ಪರ್ಫಾರ್ಮ್ ಮಾಡಿದಾರಾ ಅಂತ. ಸೊ ಒಂದಿನ ಏನು ಮಾಡ್ತಾಳೆ ಗೌತಮಿ, ಎಲ್ಲ ಜಾಸ್ತಿ ಸುಮಾರು ಹೊತ್ತು ಅಬ್ಸರ್ವ್ ಮಾಡಿ ಅವಳಿಗೆ ತಡ್ಕೊಳೋಕ್ಕಾಗಲ್ಲ. ಇಲ್ಲ, ನಾನು ಇದನ್ನ ಹೇಗಾದರೂ ಅದು ಆಗಿದ್ದಾಗಲಿ ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಸೀದಾ ಹೋಗಿಬಿಟ್ಟು ಇದೆಲ್ಲವನ್ನು ಹೋಗಿಬಿಟ್ಟು ಅವರ ತಾಯಿಗೆ ಹೇಳ್ತಾಳೆ ಗೌತಮಿ. ಸೊ ಅವ್ರ ಅಮ್ಮ ಲೈಕ್ ನಾವೆಲ್ಲ ಏನು ಅಂದ್ಕೊಂಡಿದ್ವಿ, ಅವ್ರ ಅಮ್ಮ ನಂಬೋದಿಲ್ಲ, ಯಾರಿಗೆ ಹೇಳಿದ್ರು ಯಾರೂ ನಂಬೋದಿಲ್ಲ ಗೌತಮಿ ಮಾತನ್ನು. ಆದರೆ ಈ ಒಂದು ಕೇಸಲ್ಲಿ ಆ ಥರ ಆಗಲಿಲ್ಲ. ಅವರಮ್ಮ ಒಂದೇ ಒಂದು ಮಾತು, ಗೌತಮಿಯವರು ಒಂದೇ ಒಂದು ಮಾತಿಗೆ ನಂಬಿಡ್ತಾರೆ. ಸೊ ಏನು ಹಿಂದೆ ಮುಂದೆ ಏನು ಕ್ವಶನ್ ಕೇಳಲ್ಲ. ಅದು ಹೇಗೆ ಹೇಳ್ತೀಯಾ, ಯಾವ ಒಂದು ಎವಿಡೆನ್ಸ್ ಮೇಲೆ ಹೇಳ್ತೀಯಾ, ಏನೂ ಕ್ವಶನ್ ಮಾಡಲಿಲ್ಲ. ಒಂದೇ ಮಾತಿಗೆ ಅವರ ಅಮ್ಮ ಇದು ಎಲ್ಲವನ್ನು ನಂಬಿಡ್ತಾರೆ. ಆಗಿದ್ದೆಲ್ಲ ಗೌತಮಿ ಹೇಳ್ತಾರೆ. ಸೊ ಎಲ್ಲ ಕೇಳಿ ಅವರಮ್ಮ ಸೀದಾ ಹೋಗಿಬಿಟ್ಟು ತನ್ನ ಹಸ್ಬೆಂಡ್ಗೆ ಅಂದರೆ ಗೌತಮಿ ಅವರ ತಂದೆಗೆ ಹೋಗಿ ಎಲ್ಲ ಹೇಳ್ತಾರೆ. ಆದರೆ ಗೌತಮಿ ಅವರ ತಂದೆ ಹೇಳ್ತಾರೆ, ಅದು ಹೇಗೆ ಅವಳ ಮಾತಲ್ಲಿ ಹೇಗೆ ಅದು ನಂಬ್ತೀಯ, ಅವಳಿನ ಚಿಕ್ಕವಳು, ಏನೋ ಬುದ್ಧಿ ಇರಲ್ಲ, ಅವಳ ಮಾತನ್ನು ನೀನು ಹೇಗೆ ನಂಬ್ದೆ ಅಂತ. ಆಗ ಇವರ ತಾಯಿ ಏನು ಹೇಳ್ತಾರೆ ಅಂದರೆ, ನಾವೇನು ನಮ್ಮ ಮಗಳಿಗೆ ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಏನು ಬೇಕು ಅದನ್ನೇನು ಹೇಳ್ಕೊಟ್ಟಿಲ್ಲ, ಆದರೆ ಅವಳಿಗೆ ಹೇಗೆ ಗೊತ್ತಿರುತ್ತೆ ಪಿಲ್ಲೋಗೆ ಪಿನ್ನನ್ನೇ ಪೋಕ್ ಮಾಡ್ತಾರೆ ಅಂತ ಅವಳಿಗೆ ಹೇಗೆ ಗೊತ್ತಿರುತ್ತೆ, ಆ್ಯಂಡ್ ಸಾಫ್ಟ್ ಟಾಯ್ದು ಮುಖ ಕಟ್ ಮಾಡ್ತಾರೆ ಅಂತ ಅವಳಿಗೆ ಹೇಗೆ ಗೊತ್ತಿರುತ್ತೆ, ನಾವೇನು ಹೇಳಿಕೊಟ್ಟಿಲ್ವಲ್ಲ ಇದನ್ನು ಅಂತ ಒಂದಷ್ಟು ಪ್ರಶ್ನೆ ಮಾಡ್ತಾರೆ ಅವರ ಹಸ್ಬೆಂಡ್ಗೆ. ಸೊ ಆಗ ಗೌತಮಿ ಅವರ ತಂದೆ ಕೂಡ ಹೌದು ನೀನು ಹೇಳ್ತಿರೋದ್ರಲ್ಲೂ ಅರ್ಥ ಇದೆ ಅಂತ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ಡೇ ಮನೆಗೆ ಒಂದು ಸ್ವಾಮಿನ ಕರೆಸ್ತಾರೆ. ಸೊ ಅವರು ಬಂದು ಎಲ್ಲ ನೋಡಿ ಕನ್ಫರ್ಮ್ ಮಾಡ್ತಾರೆ, ಹೌದು ಇಲ್ಲಿ ತುಂಬಾ ಒಂದು ಬ್ಲ್ಯಾಕ್ ಮ್ಯಾಜಿಕ್ನ ಪರ್ಫಾರ್ಮ್ ಆಲ್ರೆಡಿ ಮಾಡಿದ್ದಾರೆ, ಆ್ಯಂಡ್ ಇದರಿಂದನೇ ಬಹುಶಃ ನಿಮ್ಮ ಅಂದರೆ ಗೌತಮಿ ಅವರ ಅಜ್ಜಿಯ ಸಾವಾಗಿತ್ತು. ಹಾಗೆಯೇ ಗೌತಮಿ ಅವರ ಅಂದರೆ ಅವರ ಅಂಕಲ್ ಏನಿದ್ದಾರೆ ಅವರ ಮೈ ಮೇಲೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ನ ಪರ್ಫಾರ್ಮ್ ಮಾಡಿದ್ದಾರೆ. ಕಾರಣ ಏನಂದರೆ ಸ್ನೇಹಿತರೆ, ನಾನೇನು ಹೇಳಿದೆ ಅಲ್ಲ ಆಗಲೇ, ಲೈಕ್ ಇವ್ರ ಆಂಟಿ ಮತ್ತು ಅಂಕಲ್ ಇವ್ರು ಕಂಡ್ರೆ ಆಗ್ತಿರ್ಲಿಲ್ಲ ಅಂತ. ಇವರ ಅಂಕಲ್ ಏನಿದ್ರು ಅವರು ಮುಂಚೆ ಆ ಥರ ಇರಲಿಲ್ಲ. ಮುಂಚೆ ಅವರಿಗೆ ಗೌತಮಿ ಅಂದರೆ ತುಂಬಾ ಇಷ್ಟ ಇತ್ತು. ಇವಳು ಏನು ಕೇಳಿದ್ರು ಅವ್ರು ಇಲ್ಲ ಅಂತ ಇರಲಿಲ್ಲ. ತುಂಬಾ ಅವರಿಗೆ ಲೈಕ್ ತುಂಬಾ ಇಷ್ಟ ಗೌತಮಿ ಅಂದರೆ. ಸೊ ಇವ್ರ ಆಂಟಿ ಏನಿದ್ದಾರೆ ಇವರು ಆಗ್ಲಿಂದನೇ ಇವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ನ ಪರ್ಫಾರ್ಮ್ ಮಾಡಿ ಅವರನ್ನು ತನ್ನ ಪ್ರೀತಿಯಲ್ಲಿ ಪೀಡಿಸ್ಕೊಂಡು ಅವರನ್ನು ಮದುವೆ ಕೂಡ ಆಗ್ತಾರೆ. ಆ್ಯಂಡ್ ಮದುವೆ ಆದಮೇಲೆ ಈ ಒಂದು ಎಲ್ಲ ಲೈಕ್ ಇವರಿಬ್ಬರ ಮಧ್ಯೆ ಏನು ಡಿಸ್ಪ್ಯೂಟ್ ಇದೆ, ಇವಾಗ ಏನು ನಡೀತಾ ಇದೆ ಆ ಒಂದು ಡಿಸ್ಪ್ಯೂಟ್ ಮದುವೆ ಆದಮೇಲೆ ಶುರು ಆಗಿತ್ತು. ಸೊ ಆಗ್ಲಿಂದನೇ ಬ್ಲ್ಯಾಕ್ ಮ್ಯಾಜಿಕ್ ಅವ್ರ ಮೇಲೆ ಪರ್ಫಾರ್ಮ್ ಮಾಡ್ತಾನೆ ಬರ್ತಾಯಿದ್ದಾರೆ. ಸೊ ಹೋಪ್ಫುಲಿ ನಿಮ್ಗೆ ಇವಾಗ ಗೊತ್ತಾಗಿರ್ಬೋದಲ್ಲ ಆ ಬ್ಲ್ಯಾಕ್ ಮ್ಯಾಜಿಕ್ ಯಾವ ರೇಂಜಿಗೆ ಇಂಪ್ಯಾಕ್ಟ್ ಇರ್ಬೋದು ಅಂತ. ಸೊ ಇದು ಒಂದು ರಿಯಲ್ ಬೇಸ್ಡ್ ಸ್ಟೋರಿ ಆಗಿತ್ತು. ಆ್ಯಂಡ್ ಸ್ನೇಹಿತರೆ, ಇನ್ನೊಂದು, ನಾನು ಇಷ್ಟೊತ್ತು ಏನು ಗೌತಮಿ ಅಂತ ಹೇಳಿದೆ, ಇಟ್ ವಾಸ್ ಜಸ್ಟ್ ಇಮ್ಯಾಜಿನರಿ ನೇಮ್. ಅವರ ರಿಯಲ್ ನೇಮ್ ಅವರು ಡಿಸ್ಕ್ಲೋಸ್ ಮಾಡಬೇಡಿ ಅಂತ ಹೇಳಿದ್ದಾರೆ.
ಸೊ ಆದ್ದರಿಂದ ನಾನು ಡಿಸ್ಕ್ಲೋಸ್ ಮಾಡ್ತಾಯಿಲ್ಲ. ಸೊ ಇವಾಗ ಅವರು ಆ್ಯಕ್ಚುಲಿ ಕರ್ನಾಟಕದವರು, ಓಕೆನಾ. ಸೊ ಅವರು ಶಿವಮೊಗ್ಗದವರು, ಹೋಗಿಬಿಟ್ಟು ಅಲ್ಲಿ ಛತ್ತೀಸ್ಗಢಲ್ಲಿ ಸ್ಟೇ ಆಗ್ತಿದ್ದಾರೆ. ಸೊ ಅವರು ಇದನ್ನು ರಿವೀಲ್ ಮಾಡಬೇಡಿ, ನನ್ನ ಹೆಸರನ್ನ ರಿವೀಲ್ ಮಾಡಬೇಡಿ ಅಂದಿದ್ರು. ಅದಕ್ಕೋಸ್ಕರ ನಾನು ಅವ್ರ ಹೆಸರನ್ನ ರಿವೀಲ್ ಮಾಡ್ತಾಯಿಲ್ಲ. ಬಟ್ ಸ್ಟೋರಿ ಏನಿದೆ, ಕಂಪ್ಲೀಟ್ ಸ್ಟೋರಿ ಇದೆಲ್ಲ ಒಂದು ಆ ಒಬ್ಬರು ವ್ಯಕ್ತಿಯ ಜೀವನದಲ್ಲಿ ನಡೆದಂಥ ಒಂದು ರಿಯಲ್ ಸ್ಟೋರಿ ಇದು. ಜಸ್ಟ್ ಒಂದು ಸ್ಟೋರಿ ಇಂಟ್ರೆಸ್ಟ್ ಆಗಲಿ ಅಂತ ನಾನು ಒಂದು ಹೆಸರನ್ನ ನಾನೇ ಒಂದು ಕಲ್ಪನೆ ಮಾಡ್ಕೊಂಡು ಒಂದು ಹೆಸರು ಇಟ್ಕೊಂಡೆ ಬಿಟ್ಟರೆ ಅವರ ಹೆಸರು ಗೌತಮಿ ಅಲ್ಲ. ಸೊ ಎಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಹೋಪ್ಫುಲಿ ನಿಮಗೆ ಒಂದು ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋ ಮುಖಾಂತರ ನಿಮ್ಮ ಒಂದು ಸಪೋರ್ಟ್ನ ನೀಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೊಂದು, ನೀವು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ನೋಟಿಫಿಕೇಷನ್ನು ಆನ್ ಮಾಡಿಬಿಡಿ. ಯಾಕಂದರೆ ಮುಂದೆ ಬರೋ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಆದ್ದರಿಂದ ನೀವು ನನ್ನ ಪೋಸ್ಟ್ ಮಾಡೋ ಎಲ್ಲ ವಿಡಿಯೋಸ್ನ ಮುಂಚೆನೇ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.